ಏನೋ ಮೂಲೆ ಕರಾಮ ಸೈಡ್ ಯಾವುದಪ್ಪ? ಈ ಕಡೆನೇ ಹೇಳಿ. ವೆರ್ ಇಸ್ ಬೀನ್ಸ್ ಆ್ಯಂಡ್ ಕ್ರೀಮ್ಸ್ ಕೆಫೆ? ಥ್ಯಾಂಕ್ ಯು ಫೈನಲಿ ವಿ ರೀಚ್ಡ್. ಯಾರು ಸಿಕ್ಕಿದ್ದಾರೆ ನೋಡಿ, ನಮ್ಮ ಸೀನಿಯರ್ ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಪಿಕ್ಚರ್. ನೀವು ಧನ್ಯವಾದ ಹೇಳುವಂಥ ಒಂದು ಇದಿಲ್ಲ ಇವನಿಗೆ, ಒಂದು ಹೇಳ್ತೀವಿ ಅದಿಲ್ಲ ಇವನಿಗೆ. ಹಾಯ್ ಹಲೋ ನಮಸ್ತೆ, ನನ್ನ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾವು ಎಲ್ಲಿಗೆ ಹೋಗ್ತಾ ಇರೋದು ಜಸಿ? ಹಾಯ್ ಹಲೋ ನಮಸ್ತೆ, ನನ್ನ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾವು ಹೋಗ್ತಾ ಇರೋದು ಎಲ್ಲಿಗೆ ಜಸೀರ್? ಬುರ್ಜ್ಮಾನಿಗೆ ಹೋಗ್ತಾ ಇರೋದು. ಇಲ್ಲಿ ಯಾರಿದ್ದಾರೆ? ಏನ್ ಜಸೀರ್ ಅದು? ಇಲ್ಲಪ್ಪ, ನಾವೊಂದು ರೆಸ್ಟೋರೆಂಟ್ ಹೋಗ್ತಿರೋದೇ, ಬೀನ್ಸ್ ಆ್ಯಂಡ್ ಕೆಫೆ. ಸ್ವಲ್ಪ ಜೋರಾಗಿ ಮಾತಾಡಿ. ಬೀನ್ಸ್ ಆ್ಯಂಡ್ ಕೆಫೆ ನಾವು ರೆಸ್ಟೋರೆಂಟ್ಗೆ ಹೋಗ್ತಿದ್ದೀವಿ. ಅಶ್ರಫ್ ಸರ್ ಅವರೇ ಹೇಳಿದ್ರು ನೋಡೋಣ ಹೆಂಗಿದೆ ಅಂತ ಹೇಳಿ. ಸೊ ನಾವು ಹೋಗ್ತಾ ಇರೋದು ಅಶ್ರಫ್ ಸರ್ ಅವರು ಸಜೆಸ್ಟ್ ಮಾಡಿರೋ ಬೀನ್ಸ್ ಆ್ಯಂಡ್ ಕ್ರೀಮ್ಸ್ ಕೆಫೆಗೆ. ಸೊ ಅಶ್ರಫ್ ಸರ್ ಮಾತು ಯಾವತ್ತು ಸೀರಿಯಸ್ ಆಗಿ ತಗೊಳ್ತೀವಿ, ಈ ಬಾರಿ ಕೂಡ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಲೆಟ್ಸ್ ಗೋ ಟು ಡ್ರೀಮ್ಸ್ ಆ್ಯಂಡ್ ಕೆಫೆ, ಬೀನ್ಸ್ ಆ್ಯಂಡ್ ಕ್ರೀಮ್ಸ್. ಜಸೀರ್ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೊಟ್ಟೆಯಲ್ಲಿ ತುಂಬ ಇದೆ ಮಗ, ಹೊಟ್ಟೆಯಲ್ಲಿ ಸಣ್ಣ ಕರಳಿದೆ, ದೊಡ್ಡ ಕರಳಿದೆ. ಹೇಳ್ತಾ ಇದ್ದ ನನಗೆ. ಕರೆಕ್ಟ್ ಹೇಳಿದ್ದಾನೆ. ಒಳ್ಳೆ ವಿಷಯ, ವೆರಿ ಇಂಪಾರ್ಟೆಂಟ್ ವಿಷಯ ಹೇಳಿದ್ದಾನೆ ಜಸೀರು. ನಿಮಗೆ ಹೇಳ್ಬೇಕಂತ ಅನ್ನಿಸ್ತು ನನಗೆ. ದುಬೈಯಲ್ಲಿ ಲೈಸೆನ್ಸ್ ತೆಗೆಯೋದಂದರೆ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡ್ದಂಗೆ. ನೀವು ದುಬೈಯಲ್ಲಿ ಲೈಸೆನ್ಸ್ ತೊಗೊಂಡ್ರೆ ನಿಮಗೆ ಯುರೋಪಿಯನ್ ಕಂಟ್ರೀಸಲ್ಲಿ ಲೈಸೆನ್ಸ್, ದುಬೈ ಲೈಸೆನ್ಸ್ ಕೊಟ್ಟರೆ ನಿಮಗೆ ಸಿಗುತ್ತೆ. ಸೊ ಇವನ ಫ್ರೆಂಡ್ ಕಸಿನ್ ಅಲ್ಲ, ಒಂದು ಕಸಿನ್ 2 lakhs ಸ್ಪೆಂಡ್ ಮಾಡಿಬಿಟ್ಟು ತೆಗೆದಿದ್ದಾನೆ ಲೈಸೆನ್ಸ್. ಸೊ ನೋಡುವ ಯಾವ ರೀತಿ ಅವನ ಫ್ಯೂಚರ್ ಇರುತ್ತೆ ಅಂತ. ಮುಂದಿನ ದಿನಗಳಲ್ಲಿ ಬ್ಲಾಗ್ಸಲ್ಲಿ ನಾನು ಡೆಫಿನೆಟ್ಲಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಈ ಜಸೀರ್ ನೀನು ಯಾವಾಗ ತೆಗೆಯೋದು ಲೈಸೆನ್ಸ್? ಸೊ ಯಾಸ್ ವಿ ಆಲ್ಸೋ, ನಾವು ಕೂಡ ಲೈಸೆನ್ಸ್ ತೆಗೆಯೋ ಎಲ್ಲ ಸಾಧ್ಯತೆ ಆದಷ್ಟು ಬೇಗ ಇದೆ. ಯಾಕಂದರೆ ನಾವು ಹೊಸ ಒಂದು RCB ಹೊಸ ಅಧ್ಯಾಯ ಥರ ನಮ್ಮದು ಒಂದು ಹೊಸ ಅಧ್ಯಾಯ ಬರಲಿಕ್ಕಿದೆ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಸೊ ಮುಂದುವರಿಸ್ತೀವಿ. ಬಾ ಬೇಗ ಎಂದಿಲ್ಲ, ಬೇಗ ಬಾ. ಲಭ್ಯ ಮಾಡ್ತಾ ಇರೋದಪ್ಪ ನೀನು. ಏನೋ ಮೂಲೆ, ಎಲ್ಲಿದೆ ಮೂಲೆ? ಎಲ್ಲಿಗೆ ಹೋಗ್ತಾ ಇದೆಯಾ? ಮೂಲೆ ಅಲ್ಲದು, ಮೂಳೆ. ಏನು ಮೂಳೆ ಅಲ್ಲ, ಮೂಳೆ ಯಾವ ಮೆಟ್ರೋ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಗೆಟಿಂಗ್ ಅಮೌಂಟ್ ಜಸೀರ್. ಮತ್ತೆ ನಾವೇನು ಹೇಳುದಪ್ಪ, ನೀವು ಹೇಳಬೇಕು, ದೊಡ್ಡವರು. ಓಕೆ, ಇವತ್ತಿದ್ದು ಸ್ಪಾನ್ಸರ್ ನೀವಲ್ವಾ? ದಾನ ಮಾಡಿ ನೀವು ಸ್ಪಾನ್ಸರ್ ತಗೊಳ್ಳಿ. ಇನ್ನೊಂದು ದಾನ ಮಾಡಿ ನಾನು ಯಾರಿಗೆ ದಾನ ಮಾಡಲಿ? ಅವನಲ್ಲ, ಅವಳಿಗೆ ದಾನ ಮಾಡಬೇಕಷ್ಟೇ ನಾನು. ಅವಳಲ್ಲ, ಅವನು. ಇದು ನಮ್ಮ ಹತ್ರ ಇರೋದು, ಇದು ಜಸೀರ್ ಅಲ್ಲ, ಇದು ಜಸೀರಾ. ಓಕೆ ಬಾಬಾ ಎಂದ್ರೆ ಹೊಡೆದು ಹೊರಗಡೆ ಯಜಮಾನ ಆಗಿತ್ತು. ಸೊ ಎಕ್ಸಿಟ್ 2, ಅಶ್ರಫ್ ಸರ್ ಹೇಳಿದಂಗೆ ಎಕ್ಸಿಟ್ 2 ಕ್ರೀಮ್ಸ್ ಆ್ಯಂಡ್ ಏನೇಳ ಕ್ರೀಮ್ಸ್ ಅಲ್ಲಪ್ಪ, ಬೀನ್ಸ್ ಆ್ಯಂಡ್ ಕ್ರೀಮ್ಸ್. ಸೊ ಬೀನ್ಸ್ ಆ್ಯಂಡ್ ಕ್ರೀಮ್ಸ್ ಒಂದು ಹೆಸರೇ ಬಿಯರ್ಡ್ ಥರ ಇದೆ. ಫುಡ್ ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ನಮ್ಮ ಮ್ಯಾಂಗ್ಳೂರ್ ಸ್ಟೈಲ್ ಫುಡ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅಶ್ರಫ್ ಸರ್ ಏನು ಸಜೆಸ್ಟ್ ಮಾಡಿರ್ತಾರೆ, ಒಳ್ಳೆಯದೇ ಸಜೆಸ್ಟ್ ಮಾಡಿರ್ತಾರೆ ಅಲ್ವಾ ಜಸೀರ್? ಹಾಂ ಹೌದು, ಆ ಕಡೆ ಹೋಗ್ಬೇಕು. ನಾವು ಇಲ್ಲಿ ಬರೋದು ಬಂದಿದ್ದೀವಿ, ಬಟ್ ಕರಾಮ ಸೈಡ್ ಯಾವುದಂತ ಗೊತ್ತಾಗ್ತಾ ಇಲ್ಲ ನೈಟಿಗೆ.
ಅಶ್ರಫ್ ಸರ್ ಕರಾಮ ಸೈಡ್ ಅಂತ ಹೇಳಿದ್ರು, ಬಟ್ ಇದು ಅಲ್ಲ ಕರಾಮ ಸೈಡ್ ಇದ್ದು. ಹೌದು, ಆ ಕಡೆ ಅನಿಸುತ್ತೆ. ಇಲ್ಲ, ಆ ಸೈಡ್ ಇಲ್ಲ. ಯಾವ ಸೈಡ್? ಆ ಸೈಡ್ ಇದೆ. ಇಬ್ರು ಬಂದು ಇಲ್ಲಿ ಕ್ಯಾಂಡಿಡ್ ಆಗಿದ್ದೀವಿ. ಮೋಯ ಆಗಿದೆ ಇಲ್ಲಿ. ಕರಾಮ ಸೈಡ್ ಯಾವುದಪ್ಪ? ಈ ಕಡೆನೆ. ಏನು ಹೇಳಿದ್ದು ನೀನು? ತಿಕ್ಕ ಉರಿಸ್ಬೇಡ ಮಗ. ಈ ಹುಡುಗನಿಗೆ ಸ್ವಲ್ಪ TG ಜಾಸ್ತಿ ಆಗಿದೆ ಮರ್ರೆ. TG ಅಂತ ಏನಂದ್ರೆ ಕೇಳಬೇಡಿ ಮತ್ತೆ. ಓಕೆ, ಸೊ ಜಸೀರ್ ಈ ಕಡೆ ಅಂತ ಕನ್ಫರ್ಮ್ ಅಲ್ಲ ನಿನಗೆ? ನೋಡ್ತೀರಾ ನೀವು? ನೋಡಿ ಇಲ್ಲಿ ನೋಡಿ, ಬುರ್ಜ್ಮಾನ್ ಮಾಲ್ ಇಲ್ಲಿದೆ, ಕ್ಯಾರಿ 4. ಅದೇ ರೀತಿ ಇಲ್ಲಿ ಏನೋ ಬಿಲ್ಡಿಂಗ್ ಇದೆಪ್ಪ, ರೆಸಿಡೆನ್ಷಿಯಲ್. ಅಡ್ಡ ಕಿಚನ್ ನೋಡಿದ್ದೀರಾ ನೀವು? ಏನು ಪ್ರಮೋಷನ್ ಏನು ಮಾಡ್ತಾ ಇಲ್ಲ, ಅಷ್ಟೊಂದು ದೊಡ್ಡ ಜನ ಆಗಿಲ್ಲ ನಾವು. ಸೊ ಅಷ್ಟು ದೊಡ್ಡ ಜನ ಆದಾಗ ಇಸ್ಕೊತೀವಿ, ಒಳ್ಳೆ ರೀತಿ ಇಸ್ಕೊತೀವಿ. ಆ ಹೋಪ್ಸಲ್ಲೇನು ಮಾಡ್ತಾ ಇಲ್ಲ, ಒಂದು ಫನ್ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾ ಇರೋದು, ನಮ್ಮ ಸ್ವಂತ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಆ ರೀತಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇಲ್ಲ. ಸೊ ಬರ್ತಾ ಇದ್ದೀವಿ, ಜಾಗ ಸಿಗ್ತಾ ಇಲ್ಲ, ನೋಡ್ತಾ ಇದ್ದೀವಿ. ಎಕ್ಸ್ಕ್ಯೂಸ್ ಮೀ, ವಿಲ್ ಯು ಹೆಲ್ಪ್ ಮೀ ಔಟ್? ವೇರ್ ಇಸ್ ಬೀನ್ಸ್ ಆ್ಯಂಡ್ ಕ್ರೀಮ್ಸ್ ರೆಸ್ಟೋರೆಂಟ್? ಎಕ್ಸ್ಕ್ಯೂಸ್ ಮೀ, ವೇರ್ ಇಸ್ ಬೀನ್ಸ್ ಆ್ಯಂಡ್ ಕ್ರೀಮ್ಸ್ ಕೆಫೆ? ಯು ಡೋಂಟ್ ನೋ? ಥ್ಯಾಂಕ್ ಯು. ಸೊ ಹೆಣ್ಮಕ್ಳು ಮಾತ್ರ ಇದ್ರಲ್ಲ ಮಕ್ಕಳರ ಭಾವ. ಹುಡುಗಿಯರ ಹತ್ರ ಕೇಳಿದ್ರೆ ಒಂದು ಮಜಾ ಇದೆ, ಬಿಡು. ಹುಡುಗರ ಹತ್ರ ಕೇಳಿದ್ರೆ ಮಜಾ ಇಲ್ಲ, ಸಜಾ ಇದೆ. ಎಲ್ಲಿ ಅಪ್ಪ? ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. 100 ರೂಪಾಯಿಗೆ ಅಂದ್ರೆ 6 ಪೀಸ್ ಇರ್ತದೆ ಡೊಮಿನೋಸ್ ಅಲ್ಲಿ. ಕನ್ನಡದಲ್ಲಿ ಮಾತಾಡಪ್ಪ, ಕನ್ನಡ ಬ್ಲಾಗ್. ಪ್ರಾಯದಲ್ಲಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತು. ಎಲ್ಲಿಯಪ್ಪ? ಇಲ್ಲಿ ಲಫ್ ಹತ್ರ ಬಂದು ಬೀನ್ಸ್ ಆ್ಯಂಡ್ ಕ್ರೀಮ್ಸ್ ಕಾಣಿಸ್ತಾ ಇಲ್ಲ. ಅಶ್ರಫ್ ಸರ್ ಎಲ್ಲಿದೆ ಸರ್? ಎಕ್ಸ್ಕ್ಯೂಸ್ ಮೀ, ವೆರ್ ಈಸ್ ಬೀನ್ಸ್ ಆ್ಯಂಡ್ ಕ್ರೀಮ್ಸ್ ರೆಸ್ಟೋರೆಂಟ್? ಬೀನ್ಸ್ ಆ್ಯಂಡ್ ಕ್ರೀಮ್ಸ್ ಕೆಫೆ. ಥ್ಯಾಂಕ್ ಯು. ಏನು ಹೇಳ್ತಾ ಇದೆಯಾ? ಅಶ್ರಫ್ ಸರ್ ಮಂಗ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ಅವ್ರ ಹತ್ರ ಕೇಳುವ. ಬ್ರೋ, ವೆರ್ ಈಸ್ ಬೀನ್ಸ್ ಆ್ಯಂಡ್ ಕ್ರೀಮ್ಸ್ ರೆಸ್ಟೋರೆಂಟ್? ಥ್ಯಾಂಕ್ ಯು. ಫೈನಲಿ ವಿ ಗಾಟ್ ದ ಡೈರೆಕ್ಷನ್ ಟು ಬೀನ್ಸ್ ಆ್ಯಂಡ್ ಕ್ರೀಮ್ಸ್. ಅಶ್ರಫ್ ಸರ್ ಸುಳ್ಳು ಹೇಳಲ್ಲ, ಯಾವತ್ತೂ ಸುಳ್ಳು ಹೇಳಲ್ಲ. ಬಟ್ ಇಷ್ಟು ಲಾಂಗ್ ನಡ್ಕೊಂಡು ಬಂದಿದ್ದೀವಿ ನಾವು, ಅದಕ್ಕೋಸ್ಕರ ಏನಾದರೂ ಆಫರ್ ಸಿಕ್ಕಿದ್ರು ಸಿಗ್ಬೋದಲ್ವಾ? ಅಶ್ರಫ್ ಸರ್ ಹೆಸರು ಹೇಳಿಬಿಡುವ. ಬಿಲ್ ಕೊಡ್ತಾರೆ, ಪೇಮೆಂಟ್ ಮಾಡ್ತಿದ್ದಾರೆ. ಓಕೆ. ಫೈನಲಿ ವಿ ರೀಚ್ಡ್ ಬೀನ್ಸ್ ಆ್ಯಂಡ್ ಕ್ರೀಮ್ಸ್. ಮಗ ಲಾಡು ಬಂದು ಬಾಯಿಗೆ ಬಿತ್ತಾ? ಆಯ್ತು ನೋಡಿ, ವಿ ರೀಚ್ಡ್ ಕೆಫೆ. ಬಟ್ ಬೋರ್ಡೇ ಇಲ್ಲ ഇവിടെ. ಇದರ ಮೇಲುಂಟು. ವಿ ರೀಚ್ಡ್ ಬೀನ್ಸ್ ಆ್ಯಂಡ್ ಕ್ರೀಮ್ಸ್ ಕೆಫೆ. ಹೋಗಿರಲ್ಲ ನಾನು ಇಲ್ಲಿ. ನೋಡಿ ಯಾರು ಸಿಕ್ಕಿದ್ದಾರೆ ನೋಡಿ, ನಮ್ಮ ಸೀನಿಯರ್ ಸಿಕ್ಕಿದ್ದಾರೆ. എൻ്റെ പേര് മാത്രം മറന്നിരുന്നൊക്കെ. സിനാൻ ಸೊ ಯಾರು ಸಿಕ್ಕಿದ್ದಾರೆ ನೋಡಿ ಇಲ್ಲಿ. ಮ್ಯಾಂಗ್ಳೂರ್ ಕೆಫೆಗೆ ಬಂದರೆ ಮತ್ತೆ ಕೇಳಬೇಕಾ? ನಮ್ಮ ಊರವರು, ಅದು ನನ್ನ ಕಾಲೇಜಲ್ಲಿರೋ ನನ್ನ ಸೀನಿಯರ್ ಸಿಕ್ಕಿದ್ದಾರೆ. ಇಲ್ಲೆಲ್ಲ ಇರೋದು ಮ್ಯಾಂಗ್ಳೂರಿಯನ್ಸೇ. ಜಸೀರ್ ಯಾರು ಸಿಕ್ಕಿದ್ರು? 6 ಮನೆಗೆ ಸೀನಿಯರ್. ಜಸೀರ್ ಏನು ತಿಂತಾ ಇರೋದು? ಆಯ್ತು, ಫೀಲ್ ಉಂಡಲೆ apa bahas are ಮುಸ್ತರಂಗಡಿ ಬೈಬಲ್ waktu di Seoku nangalode Taipatluru ಮುಸ್ತರಂಗಡಿ. ಮ್ಯಾಂಗ್ಳೂರ್ ಸ್ಟೈಲ್ ಚರ್ಮರಿ ನೋಡ್ಬೋದು ನೀವು. ಇದಕ್ಕೆ ಏನು ಹೇಳ್ತೀರಾ ಕಮೆಂಟ್ ಮಾಡಿ. ಓಕೆ, ಬಂಡ ಆಫ್ಟರ್ 10 years ಸಿನಾನಿಗೆ ಸಿಗ್ತಾ ಇರೋದು ನಾನು. ವಿ ಸ್ಟಡಿಡ್ ಇನ್ ಮಿಲಾಗ್ರಿಸ್ PU ಕಾಲೇಜ್. ತುಂಬ ಮಾತಾಡಿದ್ವಿ, ಬಟ್ ಅಟ್ಲ
ಬಾಯ್ಲ ಬ್ರೋ. ಓಕೆ. ಸೊ ನಮ್ಮದು ಮ್ಯಾಂಗ್ಳೂರು ಇದು ಭಾಳ ಸಖತ್ತಾಗಿತ್ತು. ಚರ್ಮುರಿ ತಿಂದ್ವಿ ನಾವು, ಬರ್ಗರ್ ತಿಂದ್ವಿ, ಮ್ಯಾಂಗ್ಳೂರು ಟೀ ಕುಡಿದ್ವಿ. ಸೊ ವಿಶೇಷತೆ ಏನಂದರೆ ನಾವು ರೀಚ್ ಆದಾಗ ಆ್ಯಂಬಿಯನ್ಸ್ ಒಳ್ಳೆ ಇದೆ. ನಾವು ರೀಚ್ ಆದಾಗ ಆ್ಯಕ್ಚುಲಿ ನಮಗೆ ಎದುರುಗಡೆಯಲ್ಲೇ ಕ್ರೀಮ್ಸ್ ಆ್ಯಂಡ್ ಬೀನ್ಸ್ ಆ್ಯಂಡ್ ಕ್ರೀಮ್ಸ್ ಇತ್ತು. ಸ್ಟಿಲ್ ನಾವು ವೆಜಿಟೇಬಲ್ ಶಾಪಲ್ಲಿ ಕೇಳಿದ್ವಿ. ಸ್ಟಿಲ್ ಅವಾಗ ಹೇಳ್ದಂಗೆ ಆಯಿತು. ಜಾಸ್ತಿರ್ ನಾವು ಅಲ್ಲೇ ಹೋಗಿ ಅವ್ರ ಹತ್ರನೇ ಕೇಳುವುದಾ ಅಲ್ವಾ ಅಂತ ಕೇಳ್ತಾ ಇದ್ದ. ಹಂಗೇನೆ ಆಯಿತು. ಸೊ ಅದಾದಮೇಲೆ ಇನ್ನೊಂದು ಸರ್ಪ್ರೈಸ್ ಏನಂದರೆ, ಸರ್ಪ್ರೈಸ್ ಆಗಿ ಸಿಕ್ಕಿರೋದು ಸಿನಾನ್. ಸೊ ನಾನೇ ಅವನನ್ನು ಗುರುತಿಸಿದೆ, ನಾನೇ ನೆನಪು ಮಾಡಿಕೊಂಡೆ. ನಮ್ಮದು ಅಡ್ಡ ಪಾರ್ಟ್ನರ್ ಅವ ಆ್ಯಕ್ಚುಲಿ. PU ಕಾಲೇಜಲ್ಲಿರುವಾಗ ನಾನು ಫಸ್ಟ್ PU ಅಲ್ಲಿದ್ದೆ, ಅವನು ಸೆಕೆಂಡ್ PU ಅಲ್ಲಿದ್ದ. ಸೊ ನನ್ನ ಸೀನಿಯರ್ ಅವ. ಸೊ ನಮ್ಮ ಅಡ್ಡ ಪಾರ್ಟ್ನರ್ ಗೊತ್ತೈತಲ್ಲ, ಬಾಯ್ಸ್ ಇದ್ದ ಅಡ್ಡ ಯಾವ ಅಡ್ಡ ಅಂತ, ಬೆಳಕಿನ ರಾಜ. ಸೊ ಆ ಅಡ್ಡದಲ್ಲಿ ನಾವು ಸಿಗ್ತಾ ಇದ್ವಿ, ಹೆಂಗೆ ವೈಬ್ ಮಾಡ್ತಾ ಇದ್ವಿ. ಸೊ ಆಫ್ಟರ್ 10 years ನಾವು ಸಿಕ್ಕಿದ್ದು. ಇಟ್ಸ್ ಅ ವೆರಿ ಗುಡ್ ಸರ್ಪ್ರೈಸ್. ಡೆಸ್ಟಿನಿ ನೋಡಿ ಎಲ್ಲಿಗೆ ಕರ್ಕೊಂಡು ಬಂದು ಮುಟ್ಟಿಸ್ತಿದೆ ಅಲ್ವಾ ಜಸೀರ್? ಎಲ್ಲಿಗೆ ಹೋಗ್ತಾ ಇದ್ದೀನಿ? ಅರ್ಜೆಂಟ್ ಇದೆಯಾ? ಆಫೀಸ್ಗೆ ಹೋಗ್ಬೇಕಂತ ಗೊತ್ತು ನನಗೆ, ಆದರೂ ವೈಬ್ ಎಂಜಾಯ್ ಮಾಡಿಕೊಂಡೆ ಹೋಗಪ್ಪ. ಸೊ ಆ ಒಂದು ಫೀಲಿಂಗೇ ಬೇರೆ. ಆಫ್ಟರ್ 10 years ಸಿಗುವಾಗ ತುಂಬ ಮಾತಾಡಿದ್ವಿ, ಬ್ಲಾಗ್ ಮಾಡಲಿಕ್ಕೆ ಆಗಿಲ್ಲ. ಸೊ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಜಸೀರಿಗೆ ಆಫೀಸ್ಗೆ ಹೋಗ್ಲಿಕ್ಕೆ ಟೈಮ್ ಆಯಿತು. ಸೊ ಈ ರೀತಿ ಆಯ್ತು ಇವತ್ತಿಂದು ವೈಬ್ ಅಂದರೆ ಸೆಟ್ ವೈಬ್. ಅವ್ರದ್ದೊಂದು ಗ್ರೂಪೇ ಇತ್ತು. ಹಂಗೆ ನಮ್ಮದು ಮಾತುಕತೆ ಹಂಗೆ ಸ್ವಲ್ಪ ಕ್ಲೋಸ್ ಆಗಿಬಿಟ್ಟು ನಮ್ಮ ಇಂಟರ್ ಕಾಲೇಜಲ್ಲಿ, ಫೆಸ್ಟಲ್ಲಿ, ಗೇಮ್ಸಲ್ಲಿ, ಸ್ಪೋರ್ಟ್ಸಲ್ಲಿ ಎಲ್ಲ ಒಟ್ಟಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಯಾರು ನೀ ಸ್ಮೋಕ್ ಮಾಡ್ತೀಯಾ? ಸೊ ಹಂಗೆ ಹಾಗೆಲ್ಲ ವಿಷಯ. ಸೊ ಇವಾಗ ಸಿಕ್ಕಿದ ಒಳ್ಳೆ ಎಕ್ಸೈಟ್ಮೆಂಟ್ ಆಗಿತ್ತು, ತುಂಬ ಮಾತಾಡಿದ್ವಿ. ಇಂತು ಜಸೀರ್ ಅಶ್ರಫ್ ಸರ್ ಹೇಳಿರೋ ಕೆಫೆಗಂತೂ ಹೋದ್ವಿ ಅಲ್ವಾ? ತೊಂದರೆ ಇಲ್ಲ, ಒಳ್ಳೆ ವೈಬ್, ಆ್ಯಂಬಿಯನ್ಸ್ ಒಳ್ಳೆ ಇದೆ. ಸೊ ನಾವಲ್ಲಿ ತಿಂತಾ ಇರಬೇಕಾದ್ರೆ ಬ್ಲಾಗ್ ಮಾಡಿಲ್ಲ, ನಮಗೆ ಆ ಅಭ್ಯಾಸ ಇಲ್ಲ ಆ್ಯಕ್ಚುಲಿ. ಹೌದು, ಮಂಗಳೂರವರು ಸಿಕ್ಕಿರೋದು. ಸೊ ಮಂಗಳೂರವರು ಸಿಕ್ಕಿದ್ರು, ಮಂಗಳೂರು ಫುಡ್ಡು, ಅಲ್ಲಿರೋ ಜನ ಕೂಡ ಮಂಗಳೂರವರು. ಅದು ನಿಮ್ಮೂರವನೇ? ಹಾಂ ಹೌದು, ನಮ್ಮೂರವ. ಅದಕ್ಕಿಂತ ಬೇರೆ ಏನು ವಿಶೇಷ ಇದೆ ಅಲ್ವಾ? ಅದೇ ದೊಡ್ಡ ವಿಷಯ. ಸೊ ಅಲ್ಲಿಂದ ಮುಗಿಸ್ಬಿಟ್ಟು ನಾವು ಮತ್ತೆ ಮೆಟ್ರೋಗೆ ಬಂದ್ವಿ ಗುರ್ಜಮಾನಿಗೆ. ಜಸೀರಿಗೆ ಇವಾಗ ಆಫೀಸ್ಗೆ ಹೋಗ್ಲಿಕ್ಕೆ ಟೈಮ್ ಆಗ್ತಾ ಇದೆ. ಓಡ್ತಾ ಹೋಗ್ಬೇಕಷ್ಟೇ ಇವಾಗ. ಸೊ ಜಸೀರ್ ಏನು ಇವಾಗ ಆಫೀಸಿಗೆ ಹೋಗ್ತೀಯಾ ಇಲ್ವಾ? ಹೋಗ್ಬೇಕು ಮಚ್ಚ. ಒಂದು ರಜೆ ಮಾಡಿಬಿಡು ಮಾರೆ. ಎಲ್ಲಿಗಪ್ಪ ಹೋಗ್ತಾ ಇದೆಯಾ? ಹೆಂಗಿತ್ತಪ್ಪ ಎಕ್ಸ್ಪೀರಿಯನ್ಸು? ಫೈನಲಿ ರೀಚ್ಡ್. Thank you brother. Let's take a picture. He's from Kerala. What's your name? ഒരു താങ്ക്സ് ചൊല്ലണില്ല എല്ലാവർക്കും. അവർ ഹെൽപ്പാക്കിയിട്ടില്ല നമുക്ക്. വിളിച്ചിട്ട് ചൊല്ലണം. പിന്നെന്താ, ಯು ಶುಡ್ ಥ್ಯಾಂಕ್ ದಮ್. ಕರ್ಟೆಸಿ, ಧನ್ಯವಾದ ಹೇಳುವಂಥ ಒಂದು ಇದಿಲ್ಲ ಅವನಿಗೆ. ಅನುಸರಣ ಅಲ್ಲ, ಒಂದು ಏನು ಹೇಳ್ತೀವಿ, ಏನೋ ಒಂದು ಹೇಳ್ತೀವಿ, ಅದಿಲ್ಲ ಇವನಿಗೆ. ಅಂತೂ ಇಂತೂ ನಾವು ಬಂದು ನಮ್ಮ ಊರಿಗೆ ಮುಟ್ಟಿದ್ವಿ. ಇದು ನಮ್ಮ ಊರು. ಸೊ ಏನು ಮಾಡುವ ಬ್ಲಾಗ್? ಚಪ್ಪಲ್ ತಲೆಯಲ್ಲಿ ಇಟ್ಕೊಂಡು ಓಡುದು. ಯಾಕಂದರೆ ಇವಾಗ ಇವನಿಗೆ ಡ್ಯೂಟಿ ಟೈಮ್ ಆಯಿತು ಆಫೀಸಿಗೆ. ಸೊ ಇವಾಗ ಹೋಗಲೇಬೇಕು, ಓಡಲೇಬೇಕು. ಓಡು ಮಗ. ಸೊ ಅಂತೂ ಇಂತೂ ನಮ್ಮ ಊರಿಗೆ ಬಂದಾಯಿತು. ಬ್ಲಾಗ್ನ ಎಂಡ್ ಮಾಡುವ ಅಲ್ವಾ ಜಾಸ್ತಿ? ಹೆಂಗೆ ಆಗಿತ್ತು ಇವತ್ತಿನ ಡೇ? ಸಾರಿ, ನೈಟ್. ಹೌ ವಾಸ್ ದ ನೈಟ್ ಔಟ್? ಸೊ ರಾತ್ರಿ ನಮ್ಮ ದುಬೈಯಲ್ಲಿ ಇವತ್ತಿನ ರಾತ್ರಿ ಹಬ್ಬೆ ಇರಲಿಲ್ಲ, ಕಮ್ಮಿ ಇತ್ತು. ಸೊ ಇವತ್ತಿನ ಬ್ಲಾಗ್ ಎಂಡ್ ಮಾಡುವ ಸಮಯ. ಬ್ಲಾಗ್ ಎಲ್ರಿಗೂ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೀನಿ, ಇಷ್ಟಪಟ್ಟಿದ್ದೀರ ಅಂತ ಅಂದ್ಕೊಳ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಆದಷ್ಟು ಶೇರ್ ಮಾಡಿ ಅಲ್ವಾ ಜಾಸ್ತಿ? ಡೂ ಫಾಲೋ ಆ್ಯಂಡ್ ಸಪೋರ್ಟ್ ಗೈಸ್. ಸೊ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡುವ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದೆ ಬರ್ತೀವಿ ನೆಕ್ಸ್ಟ್
ಇನ್ನೂ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮನ್ನು ಎಂಟರ್ಟೈನ್ ಮಾಡಲಿಕ್ಕೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಶಾನೀರ್ 2-3.